ಇನ್ನೊಂದು ಪ್ರಶ್ನೆ ಅನುಷಾ ಪರಮೇಶ್ವರಪ್ಪ ಅವರದು. ದ್ಯೂತದ ಸಭೆಗೆ ದ್ರೌಪದಿಯನ್ನು ಎಳೆದುತ್ತಿರುವಾಗ ಅವಳು ರಜಸ್ವಲೆ ಆಗಿರುವುದಾಗಿ ಉಲ್ಲೇಖ ಇದೆ ಮತ್ತು ಸ್ವತಃ ದ್ರೌಪದಿ ಇದನ್ನು ಮುಕ್ತವಾಗಿ ಹೇಳ್ತಾಳೆ. ಆದರೆ ಇಂದಿನ ಸಂದರ್ಭದಲ್ಲಿ ಈ ಬಗ್ಗೆ ಮಾತಾಡಲು ಕೆಲವರು ಹಿಂಜರಿತಾರೆ. ಆಗ ಇಂಥ ಸಮಯದಲ್ಲಿ ಸ್ತ್ರೀಯರನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ರು, ಅವರಿಗೆ ವಿಶೇಷ ವೈದ್ಯಕೀಯ ಆರೈಕೆ ನೀಡೋ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ? ನೀವು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರಿ ಕೂಡ ಒಂದು ಹೌದು ಪ್ರಸಂಗದಲ್ಲಿ. ಆಗ ಅಂದರೆ ರಜಸ್ವಲೆ ಆಗಿದ್ದೆ ಅನ್ನೋದನ್ನೆಲ್ಲ ಹೇಳ್ಕೊಳ್ಳೋದು ಮುಜುಗರದ ವಿಷಯಗಳು ಅಂತ ಆಗಿರಲಿಲ್ಲ. ನಾವಿವತ್ತು ಯಾವುದನ್ನು ಮುಜುಗರದ ವಿಷಯವಾಗಿ ಮಾಡಿಕೊಂಡಿದ್ದೇವೋ ಅಂತಹ ಸಾಕಷ್ಟು ವಿಷಯಗಳು ಅವತ್ತು ಮುಜುಗರದ ವಿಷಯ ಆಗಿರಲಿಲ್ಲ. ಆದರೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಸಾಕಷ್ಟು ವಿಷಯಗಳನ್ನು ಮುಕ್ತವಾಗಿ ಇಡೋದು ಸರಿ ಅಂತ ಇದೆಯಲ್ಲ, ಇದೇ ಆ ಕಾಲದ ಮನುಷ್ಯರ ಯೋಚನೆ ಆಗಿತ್ತು ಅನ್ನೋದು ಕಾಣಿಸುತ್ತೆ. ನಾವು ಆಧುನಿಕ ವಿಚಾರಧಾರೆಯನ್ನು ಆಧುನಿಕ ಅನ್ನುವ ಕಾರಣಕ್ಕೆ ಖಂಡತುಂಡವಾಗಿ ಎಷ್ಟೋ ವಿಷಯಗಳನ್ನು ಖಂಡಿಸ್ತೀವಲ್ಲ, ಅದು ಪ್ರಾಚೀನರ ನಿಲುವು, ಪ್ರಾಚೀನರ ಅಭ್ಯಾಸ, ಪ್ರಾಚೀನರ ಕ್ರಮ ಹಾಗೇ ಇದ್ದದ್ದು ಕಾಣಿಸುತ್ತೆ. ಉದಾಹರಣೆಗೆ ಹಲವು ಅಂಶಗಳಲ್ಲಿ ಕಾಣಿಸುತ್ತೆ ಅದು. ಈಗ ಉದಾಹರಣೆಗೆ ಮಧ್ಯಕಾಲದಲ್ಲಿ ಮೈತುಂಬ ಬಟ್ಟೆ ಹಾಕೋದು ಅಂತ ಬಂದಿದೆಯಲ್ಲ, ಪ್ರಾಚೀನ ಕಾಲದಲ್ಲಿ ಆ ಥರ ಮೈತುಂಬ ಬಟ್ಟೆ ಹಾಕೋದು ಅಂತ ಇರಲಿಲ್ಲ. ಇವತ್ತು ನಾವು ಅದು ಬಟ್ಟೆ ಕಡಿಮೆ ಆದ ಕೂಡಲೇ ಭಾಳ ಗಲಾಟೆ ಮಾಡ್ತೀವಿ ಅಂತ. ನಾ ಹಂಗಿರಬೇಕು ಅಂತ ಹೇಳ್ತಾ ಇಲ್ಲ, ನಂದು ಅದಲ್ಲ. ಮೈತುಂಬ ಬಟ್ಟೆ ಇರಬೇಕು ಅನ್ನೋ ಅಂಶವನ್ನು ಒಪ್ಕೊಂಡು ಹೋಗೋಣ. ಉತ್ತರದಲ್ಲಿ ಭಯಂಕರ ಗಲಾಟೆ ನಡೀತಾ ಇದೆ. ಒಬ್ಬರು ಕಥಾವಾಚಕರು ಇದನ್ನು ಮಾತಾಡಿದ್ದಾರೆ ಅಂತ ಭಾರಿ ಗಲಾಟೆ ಆಗಿದೆ ಅದರ ಬಗ್ಗೆ. ಆದರೆ ನಾವು ಶಿಲ್ಪಗಳಲ್ಲಿ ನೋಡ್ತೀವಿ ಇವತ್ತು ಆ ಥರ ಬಟ್ಟೆಗಳು ಕಡಿಮೆ ಇರೋದು ಅಂತ. ಹೇಗೆ ನೀನು ನೋಡ್ತೀವಿ ಮನುಷ್ಯನನ್ನು ಅನ್ನೋದ್ರ ಮೇಲೆ ಅದು ಬರುತ್ತೆ. ಎಷ್ಟು ನಿಯಮಗಳು ಹೆಚ್ಚಾಗುತ್ತಾ ಹೋಗುತ್ತೋ ಅಷ್ಟು ಮನುಷ್ಯ ಕೆಟ್ಟಿದ್ದಾನೆ ಅಂತ ಅರ್ಥ. ಮಧ್ಯಕಾಲದಲ್ಲಿ ಯಾಕೆ ಹಾಗೆ ತಂದರು ಬಟ್ಟೆಯ ವಿಷಯದಲ್ಲಿ ನಿಯಮಗಳನ್ನು ಅಂತ ಅಂದರೆ ಅಷ್ಟು ಕೆಟ್ಟಿದ್ದ ಮನುಷ್ಯ ಅಂತ. ಆವತ್ತಿನ ಬಟ್ಟೆಯನ್ನು ನೋಡಿದಾಗ, ಬಟ್ಟೆ ಉಡೋದನ್ನೆಲ್ಲ ನೋಡಿದಾಗ ಈ ತರಹದ್ದಲ್ಲ ಅಂತ ಕಾಣಿಸುತ್ತೆ. ಇವತ್ತು ನಾವು ಸೀರೆ ಅಂತೆಲ್ಲ ಏನು ತಂದಿದ್ದೀವಿ, ಆ ಕಾಲದಲ್ಲೆಲ್ಲ ಅದು ಹಾಗಿರಲಿಲ್ಲ. ಅದು ಬೇರೆ ಥರದಲ್ಲಿತ್ತು. ಕೆಳಗಡೆ ಒಂದು ಬಟ್ಟೆ ಉಡ್ತಾ ಇದ್ರು, ಮೇಲೊಂದು ಹೊದ್ಗೋತಾ ಇದ್ರು ಅನ್ನೋ ತರಹ ಗೊತ್ತಾಗತ್ತೆ. ಅಲ್ಲಿ ಈ ತರಹ ಎಷ್ಟೋ ಅಂಶಗಳು, ಆಧುನಿಕವಾದ ಅಂಶಗಳಿಗೂ ಅವತ್ತಿಗೂ ಸಾಮ್ಯ ಇದೆ. ಮಧ್ಯಕಾಲದಲ್ಲಿ ಸಮಾಜ ಬದಲಿಸ್ಕೊಳ್ತಾ ಬಂದಿದೆ. ಯಾಕೆಂದರೆ ಮಧ್ಯಕಾಲಕ್ಕೆ ಬೇಕಾಗಿತ್ತದು. ಅವತ್ತಿನ ಸನ್ನಿವೇಶಕ್ಕೆ ತಕ್ಕಂತೆ ಸಮಾಜ ತನ್ನನ್ನು ಪರಿವರ್ತಿಸಿಕೊಳ್ಳುತ್ತೆ. ಹಾಗಂತ ಇವತ್ತು ನಾವು ಏಕಾಏಕಿ ಪ್ರಾಚೀನ ಕ್ರಮದಂತೆ ಹೋಗಿ ನಿಲ್ತೀವಿ ಅಂತ ಹೇಳೋದಕ್ಕೂ ಅವಕಾಶ ಇಲ್ಲ. ಯಾಕೆಂದರೆ ಸುತ್ತಲ ಸಮೂಹ ಪ್ರಾಚೀನ ಕಾಲದಂತೆ ಯೋಚಿಸುತ್ತೆ ಅಂದರೆ ನಾವು ಬದಲಾಯಿಸ್ಕೋಬೋದು ಬದುಕನ್ನು. ಸುತ್ತಲ ಸಮೂಹ ಹಾಗಿಲ್ಲ ಅಂತಂದಾಗ ನಾವು ಈಗೇನಿದೆಯೋ ಅದನ್ನೇ ಮುಂದುವರಿಸಬೇಕೇ ಹೊರತು ಏಕಾಏಕಿ ಹಳೇದು ಇದು ಹೊಂದಿಕೊಳ್ಳುತ್ತೆ ಅಂತ ಹೋಗೋಕ್ಕಾಗೋಲ್ಲ. ಹಾಗೆ ಹಲವು ಅಂಶಗಳು ಆಧುನಿಕವಾದದ್ದಕ್ಕೂ ಪ್ರಾಚೀನವಾದದ್ದಕ್ಕೂ ಸಾಮ್ಯ ಇದೆ. ಕೆಲವನ್ನು ಒಪ್ಪಿಕೊಳ್ಬೇಕಾಗತ್ತೆ. ಅದರಲ್ಲಿ ಇಂಥದ್ದು ಕೂಡ ಅವರು ಎತ್ತಿದಾರಲ್ಲ, ಇದರಲ್ಲೆಲ್ಲ ಮುಜುಗರ ಪಡಬೇಕಾದಂತಹ ಅಂಶಗಳೇನೂ ಇಲ್ಲ. ಅದು ಮುಜುಗರ ತರಬೇಕಾದ ವಿಷಯ ಅಲ್ಲ. ಆದರೆ ಅದೇನೋ ಮುಚ್ಚಿಡೋದು, ಅದೇನೋ ಒಂದು ಹೇಳಿಕೊಳ್ಳಬಾರದ್ದು, ಮತ್ತು ಆ ಹೊತ್ತಿನಲ್ಲಿ ಅವಳು ಪ್ರತ್ಯೇಕವಾಗಿರಬೇಕು ಅನ್ನೋದನ್ನು ಅವಳು ಅದನ್ನು ಮೈಲಿಗೆ ಅನ್ನೋ ತರಹದ ಮಟ್ಟಕ್ಕೆ ತಗೊಂಡು ಹೋಗಿದ್ದು, ಸ್ಪರ್ಶ ಮಾಡಬಾರ್ದು ಅನ್ನೋದು, ಅವಳು ಬೇರೆಯವ್ರನ್ನೂ ಸ್ಪರ್ಶ ಮಾಡಬಾರ್ದು, ಅವಳನ್ನು ಬೇರೆಯವರು ಸ್ಪರ್ಶ ಮಾಡಬಾರ್ದು ಅನ್ನೋ ಮಾತುಗಳೆಲ್ಲ ಇವೆ. ಸಕಾರಣವಾಗಿಯೂ ಇವೆ, ಅಲ್ಲಿ ಕಾರಣಗಳಿವೆ. ಅದರ ಅರ್ಥ ಅವಳು ಕನಿಷ್ಠ ಅಂತ ಮಾಡ್ತಾ ಇರೋದಲ್ಲ. ಆದರೆ ಕನಿಷ್ಠ ಅಂತ ಅಂದ್ಕೊಂಡು ಭಾವ ಬಂತಲ್ಲ, ಅದಕ್ಕೆ ವಿರುದ್ಧವಾಗಿ ಅದೇನೋ ಅಂಥದ್ದಲ್ಲ ಅದು ಅನ್ನೋದನ್ನು ಜಾಗೃತಗೊಳಿಸಿ ಅದಕ್ಕೆ ಇರುವ ಮುಜುಗರವನ್ನು ತೆಗಿಬೇಕಾಗಿದೆ. ಅವರಿಗೆ ಅದರ ನೈಜತೆ ಗೊತ್ತಿತ್ತು. ಹಾಗಾಗಿ ಮುಜುಗರ ಪಡ್ಕೋತಾ ಇರಲ್ಲ. ತುಂಬಿದ ಸಭೆಯಲ್ಲೇ ಹೇಳ್ತಾ ಇದ್ರು ಅದನ್ನು, ನಾನು ಇದಾಗಿದ್ದೀನಿ, ರಜಸ್ವಲೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದರು. ಮುಂದಿನ ಅವರ ಅಂಶ ಏನು ಅಂದರೆ ಚಿಕಿತ್ಸೆ ಇತ್ಯಾದಿಗಳನ್ನೇನಾದರೂ ಇಟ್ಕೊಳ್ತಾ ಇದ್ರಾ ಅನ್ನುವ ಒಂದು ಪ್ರಶ್ನೆ ಅವರದ್ದಿದೆಯಲ್ಲ. ಇವತ್ತು ಅದಕ್ಕೆ ಬೇಕಾದಂತೆ ತುಂಬ ನೋವಾಗುತ್ತೆ ಅನ್ನೋದೆಲ್ಲ ಇದೆಯಲ್ಲ ಸಮಯದಲ್ಲಿ, ಅಂಥದ್ದು ಅವತ್ತಿತ್ತು ಅಂತ ಹೇಳೋದಕ್ಕೆ ಆಧಾರ ಇಲ್ಲ. ಯಾಕೆಂದರೆ ಒಂದು ಸರಿಯಾದ ಆಹಾರ ಕ್ರಮ ಮತ್ತು ಜೀವನ ಶೈಲಿ ಇದ್ದರೆ, ಆಹಾರ ವಿಹಾರ ಇದ್ದರೆ ಅದು ಸಮಸ್ಯೆ ಕೊಡೋಲ್ಲ ಅನ್ನೋ ಮಾತನ್ನು ಇವತ್ತು ಕೂಡ ವೈದ್ಯರುಗಳು ಮಾತಾಡ್ತಾ ಇದ್ದಾರೆ. ಆಯುರ್ವೇದದ ತುಂಬ ಇದನ್ನು ಅನುಸರಿಸಿಬಿಟ್ರೆ ಅದು ಆ ಥರ ಇದನ್ನು ಕೊಡೋಲ್ಲ ಅಂಥ ಬದುಕು ಅವತ್ತಿತ್ತು, ಅಂಥ ಅಭ್ಯಾಸ ಇತ್ತು. ಹಾಗಾಗಿ ಇವತ್ತಿದ್ದ ಕಷ್ಟ ಅವತ್ತು ಇತ್ತು ಅಂತ ಹೇಳೋಕ್ಕಾಗಲ್ಲ. ಸೊ ಈ ಬಗ್ಗೆ ಡಾಕ್ಟರ್ ಸುವರ್ಣಿನಿ ಅವ್ರು ಮಾತಾಡಿದ್ದಾರೆ. ಸೊ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಗಮನಿಸಿ ಆಸಕ್ತರು.